ಊರು ತುಂಬ ಎಲ್ಲ ನೋಡಿ ಸಮಸ್ಯೆ ಮಾಡಿಬಿಟ್ಟು ಪ್ರತಿಯೊಂದು ಏರಿಯಾದಲ್ಲೂ ಈ ರೀತಿ ಕೊಳಕು ನೀರು ತುಂಬಿದರೆ ಇದರಿಂದ ಆಗುವಂಥ ಅನಾಹುತಗಳಿಗೆ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಾಗ್ತಾರೆ. ಹಾಗಾಗಿ ನಮಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ. ನಾನು ಈ ರಾಷ್ಟ್ರೀಯ ಹೆದ್ದಾರಿಯ ಈ ಕಳಪೆ ಕಾಮಗಾರಿಗಳ ಬಗ್ಗೆ ಸಮಗ್ರವಾಗಿ ನಾನು ಸುದ್ದಿ ಮಾಡೋನೆ. ಅದು ಏನು ಬೇಕಾದರೂ ಆಗೋಗಲಿ, ನೀವು ಏನು ಬೇಕಾ ಮಾಡಿ, ನಾನು ಈ ಸುದ್ದಿನ ನಿಲ್ಲಿಸೋದಿಲ್ಲ. ನಿಮ್ಮ ಈ ಕಚಡ ಕೆಲಸನ ನಾನು ಸಾಗರದ ಜನರ ಮುಂದೆ ಹಾಗೂ ಇಡೀ ದೇಶದ ಜನರ ಮುಂದೆ ನಾನು ಪ್ರದರ್ಶನ ಮಾಡೇ ಮಾಡ್ತೀನಿ. ನನಗೆ ಯಾವ ಭಯನೂ ಇಲ್ಲ. ಹಾಗಾಗಿ ಇಂಥ ಕಚಡ ಕೆಲಸಗಳನ್ನು ಮಾಡಬೇಡಿ ದಯವಿಟ್ಟು. ಮಾನ್ಯ MP ಗಳು ರಾಘವೇಂದ್ರ ಅವರೇ, ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ಇಂಥ ಕಚಡ ಕೆಲಸಗಳನ್ನು ಮಾಡ್ತಾಯಿದ್ದು ಸ್ಥಳೀಯ ಶಾಸಕರು ಹಾಗೂ MP ರಾಘವೇಂದ್ರ ಅವರು ನೋಡ್ಕೊಂಡು ಸುಮ್ಮನೆ ಇದ್ದೀರಿ ಅಂದರೆ ಈ ಅಧಿಕಾರಿಗಳು ಎಷ್ಟು ನಾಮರ್ದರು ಅಸಮರ್ಪಕರು ಅಂತ ಗೊತ್ತಾಗತ್ತೆ. ಹಾಗಾಗಿ ನಾನು ಈ ಸುದ್ದಿನ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ನಮಸ್ತೆ. ಇದ್ರ ಬಗ್ಗೆ ಸರ್, ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದರೆ, ಸಾಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಚರಂಡಿಗಳು ಕಾಮಗಾರಿ ನಡೀತಾ ಇದೆ. ಆದರೆ ಏನಾಗ್ತಾಯಿದೆ ಕೇಳಿದರೆ, ಮಾಡಬೇಕಂತ ಮಾಡ್ತಾರೆ, ಕೀಳ್ತಾರೆ, ಇಡ್ತಾರೆ, ಹೋಗ್ತಾರೆ. ಜನ ಓಡಾಡೋದು ಕಷ್ಟ ಆಗಿದೆ. ನೋಡಿ, ಸೊಳ್ಳೆಗಳು ನಮ್ಮ ನಗರಸಭೆಯದು ಡೆಂಗು ಬರುತ್ತೆ, ಅದು ಬರುತ್ತೆ ಅಂತ ಮನೆ ಹಿತ್ತಲು ಚೆಕ್ ಮಾಡ್ತಾರೆ. ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಸೊಳ್ಳೆ ರಾಶಿ, ಮೊಟ್ಟೆ ಇಟ್ಟು ನೀರೆಲ್ಲ ಸ್ಟಾಕ್ ಆಗಿದೆ. ಅದು ಏನಾಗ್ತಾಯಿದೆ ಕೇಳಿ, ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ದಾಗಿದ್ದಕ್ಕೆ ಇದನ್ನು ಸ್ವಲ್ಪ ನಾವು ಹೇಳಬೇಕಾಗತ್ತೆ. ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ, ನಮ್ಮವರು ಇದ್ದಾರೆ, ನಮ್ಮ ಫ್ರೆಂಡ್ಸ್ಗಳಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಇದು ಏನಾಗ್ತಾಯಿದೆ ಕೇಳಿದರೆ, ಮಾಡಬೇಕಂತ ಮಾಡ್ತಾರೆ, ಮಾಡಿ ಮುಗಿಸಿದ ಅಡ್ಡಿ ಇಲ್ಲ. ಇದು ಕೀಳೋದು ಅಲ್ಲ, ಕೀಳೋದು ಇಡೋದು ಹೋಗ್ತಾ ಇದು ಬಿಟ್ರೆ ಎಷ್ಟು ಜನರಿಗೆ ಸಮಸ್ಯೆ ಇದೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಾಗಲ್ಲ. ಜನರಿಗೆ ಮಾತ್ರ ಸಮಸ್ಯೆಗಳಾಗ್ತಾ ಇದ್ದಾವೆ ಇಲ್ಲಿ. ಅದು ಇದು ಮಾಡಬೇಕಂತ ನಿರ್ಧಾರ ಮಾಡಿದರೆ ಮಾಡಿ ಮುಗಿಸಿ, ಇಲ್ಲ ಅಂದರೆ ಮುಚ್ಚಿಟ್ಬಿಡಿ. ಯಾಕೆ ಈ ಥರ ಸೊಳ್ಳೆಗಳು ಹುಟ್ಟಿ ಮಲೇರಿಯಾ, ಡೆಂಗು, ಅದು ಇದು ಕಾಯಿಲೆಗಳು ಇರೋದ್ರಿಂದ ಇದು ಸಮಸ್ಯೆಗಳನ್ನು ಹುಡಿಸ್ತಾ ಇದ್ದೀರ. ಇವಾಗ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ ಕೆಲಸ ಅಲ್ಲ ಇದು, 3 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಈಗ ನಮ್ಮ ನಗರದಲ್ಲಿ ಒಂದು ಮಾರಿ ಜಾತ್ರೆ ಇದೆ. ಮಾರಿ ಜಾತ್ರೆ ಇರೋದ್ರಿಂದ ಇವೆಲ್ಲ ಈ ಥರ ಇಟ್ಕೊಂಬಿಟ್ರೆ ಕಾಯಿಲೆ ಕಸಾಲೆಗಳು ಬೇಡ ಅಂದ್ಕೊಂಡು ಹುಟ್ಟಿ ಬರ್ತವೆ. ಆದರೂ ಕೂಡ ನೀವು ಈ ಥರನೇ ಇಟ್ಕೊಂಬಿಟ್ರೆ ಮತ್ತೆ ನೋಡೋದೇ ಬೇಡ. ಜನ ಸಾಯಲಿಕ್ಕೆ ಬೇಕಾದಷ್ಟು ಔಷಧಿಗಳು ಕೊಟ್ಟಂಗೆ ಆಗುತ್ತೆ. ಹಾಗೆ ನೋಡಿ, ಆದಷ್ಟು ಬೇಗ ಮುಗಿಸೋಕ್ಕೆ ಟ್ರೈ ಮಾಡಿ. ಆದಷ್ಟು ಬೇಗ ಈ ಕೆಲಸ ಮುಗಿಸ್ಬೇಕು. ಇಲ್ಲ, ನೀವು ಮಾಡಲ್ಲ ಅಂದರೆ ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಿ, ಮಣ್ಣು ಹಾಕಿ ಮುಚ್ಚಿಬಿಡ್ತೀವಿ ಅಷ್ಟೇ ಸರ್. ಇನ್ನೇನು ಮಾಡೋಕ್ಕೆ ಬರಲ್ಲ. ಮಣ್ಣು ಹಾಕಿ ಮುಚ್ಚಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಪ ಈ ಕಡೆಯಿಂದ ಓಡಾಡೋ ಜನಕ್ಕೆ ಒಂದು ರಸ್ತೆ ಇಲ್ಲದೆ ಇಷ್ಟು ಪರದಾಡ್ತಾ ಇದ್ದಾರೆ. ಎಷ್ಟು ಈಗ ಎರ್ಧ ಕೆಲಸ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಹೇಳ್ತೀರ್ದು. ಇದು ಈ ಕಡೆನೂ ನಗರಸಭೆ ಚರಂಡಿ ಮಾಡಿದ್ದಾರೆ, ಅರ್ಧ ಮಾಡಿದ್ದಾರೆ. ಪಾಪ ಅವರಿಗೂ ವಾಹನ ಓಡೋಕ್ಕೆ ಸಮಸ್ಯೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾಳೆ ಬಂದು ನಾವು ಎಲ್ಲ ಸ್ನೇಹಿತರು ಆತ್ಮೀಯರೆಲ್ಲ ಬಂದು ಮೀನು ಹಿಡಿಯೋ ಕೆಲಸ ಮಾಡೋಣ ಅಂತ ಇದ್ದೀವಿ. ಇದ್ರೊಳಗೆ ಮೀನು ಹಿಡಿಯೋಣ ಅಂತ ಇದ್ದೀವಿ. ಹಾಗಾಗಿ ನಮ್ಮ ಆತ್ಮೀಯರು ಹೇಳಿದ್ದಾರೆ, ನಾನು ಒಂದು ಸ್ವಲ್ಪ ಮೀನು ತಂದು ಬಿಡ್ತೀನಿ, ಇದ್ರೊಳಗೆ ಮೀನು ಹಾಕೋಣ ಅಂತ ಹೇಳಿದ್ದಾರೆ. ಮುಂದೆ ತೋರಿಸ್ತೀನಿ ಹಂಗೆ.